ಗುಡ್ ಆಫ್ಟರ್ನೂನ್ ಮ್ಯಾಮ್. ಗುಡ್ ಆಫ್ಟರ್ನೂನ್. ಮ್ಯಾಮ್, ಥ್ಯಾಂಕ್ ಯು. ಶಿವಾನಿ, ನಿನ್ನ ಟೆನ್ನಿಸ್ ಪ್ರಾಕ್ಟೀಸ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಮ್ಯಾಮ್. ನೆಕ್ಸ್ಟ್ ಮಂತ್ ಟೂರ್ನಮೆಂಟ್ ಕೂಡ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಿಮ್ಮ ಹತ್ರ ಒಂದ್ ಮಾತ್. ಪ್ರಶ್ನೆ ಕೇಳದೆ ಇದ್ರೆ ಸ್ಟೂಡೆಂಟ್ ಆಗೋದು ಹೇಗೆ? ಕೇಳು. ಮ್ಯಾಮ್, ನಮ್ ಸ್ಕೂಲಲ್ಲಿ ಎಷ್ಟೆಲ್ಲ ಗಿಡ ಮರಗಳಿವೆ. ಮಾಲಿ ಅವುಗಳನ್ನು ನೋಡ್ಕೋತಾರೆ. ಆದ್ರೆ ಇಲ್ಲಿಯ ಮರಗಳನ್ನು ನೀವೇ ನೋಡ್ಕೊಳ್ಳೋದು ಅಂತ ಎಲ್ರಿಗೂ ಗೊತ್ತು. ಇವುಗಳಲ್ಲಿ ಅದೇನು ವಿಶೇಷ ಇದೆ? ಇದು ಗೊತ್ತಾ ನಿನ್ಗೆ? ಚಿಕ್ಕು. ಮತ್ತಿದು? ನಾಯಿ ಸಂಪಿಗೆ. ಇದು ಮಂಜು, ಮತ್ತಿದು ಆನಂದ್ ಕಂಬಾರ್. ಮಂಜು, ಆನಂದ್. ಇವು ಬರೀ ಮರಗಳಲ್ಲ, ನನ್ನ ಬ್ಯಾಚ್ ಆಫ್ 95. ನನ್ನ ಮೊದಲ ಬ್ಯಾಚ್. ನಾನವರಿಗೆ ಕಲಿಸಿದೆ, ಅವ್ರು ನನಗೆ ಟೀಚರ್ ಆಗೋದನ್ನ ಹೇಳಿಕೊಟ್ರು. ಇದು ರಾಹುಲ್ ಜೋಶಿ, ಕ್ಲಾಸಿನ ಅತಿ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಇವನ ಪ್ರಶ್ನೆಗಳು ಈ ಮ್ಯಾಥ್ಸ್ ಟೀಚರ್ ಅನ್ನು ಹಿಸ್ಟ್ರಿ ಸ್ಟೂಡೆಂಟ್ ಆಗಿ ಮಾಡಿದ್ವು. ಮತ್ತೆ ಇದು ನಿನ್ನ ಹಾಗೆ ಸ್ಪೋರ್ಟ್ಸ್ ಜೀನಿಯಸ್ ರೀಮಾ ಶಾ. ಮತ್ತೆ ಆ ಬ್ಯಾಕ್ ಬೆಂಚರ್ಸ್ ಕಾಣಿಸ್ತಿದ್ದಾರಲ್ಲ, ಕ್ಲಾಸಿನ ರಾಕೆಟ್ ಲಾಂಚರ್ಸ್. ಇತ್ತೀಚೆಗೆ ಅವರು ತಮ್ಮದೇ ಸ್ಟಾರ್ಟ್ಅಪ್ ಅನ್ನು ಲಾಂಚ್ ಮಾಡಿದ್ರಂತ ಕೇಳಿದೆ. ಮಾಮ, ಈ ಮರಗಳಿಗೂ ಬ್ಯಾಚ್ ಆಫ್ 95ಗೂ ಏನ್ ಕನೆಕ್ಷನ್? ಈ ಬ್ಯಾಚ್ ಪಾಸ್ ಔಟ್ ಆದಾಗ ಎಲ್ರೂ ತಮ್ಮ ತಮ್ಮ ಹೆಸರಿನ ಗಿಡವನ್ನ ಮ್ಯಾಮ್ಗೆ ಗಿಫ್ಟ್ ಮಾಡಿದ್ದರು. ಕ್ಲಾಸ್ ಹೊರಟೋಯ್ತು ಮುಂದೆ, ಆದರೆ ಮ್ಯಾಮ್ ಇನ್ನೂ ಅಲ್ಲೇ ಇದ್ದಾರೆ, ಬ್ಯಾಚ್ ಆಫ್ 95 ಜೊತೆ. ಆದ್ರೆ ಈಗ ಇವರಿಂದ ಬೇರೆ ಆಗೋ ಸಮಯ ಬಂದಿದೆ. ಬೇರೆ ಆಗೋದು ಯಾಕೆ? ನಿಮ್ಗೆ ಗೊತ್ತಿಲ್ವಾ, ಮುಂದಿನ ವಾರ ಮ್ಯಾಮ್ ರಿಟೈರ್ ಆಗ್ತಾರೆ. ಓ ಹೌದು. ಪುಸ್ತಕದ ಹಾಳೆಗಳು ತಿರುಗಿವೆ, ಕಥೆ ಮಾತ್ರ ಈಗಲೂ ಅಲ್ಲೇ ಉಳಿದಿದೆ. ಶೆಟ್ಟಿ ಮ್ಯಾಮ್. ಹೇಳಿ. ಮ್ಯಾಮ್, ಹೇಗಿದ್ದೀರಿ? ಸಾರಿ, ನಂಗೆ ಗುರುತು ಸಿಗ್ಲಿಲ್ಲ. ಹೇಗೆ ಗುರುತು ಸಿಗೋದು ಮ್ಯಾಮ್? ನಿಮ್ಮ ಗಿಡಗಳು ಈಗ ಮರಗಳಾಗಿವೆ. ಮ್ಯಾಮ್, ಆನಂದ್ ಕಂಬಾರ್, ರೋಲ್ ನಂಬರ್ 28. मैम अमिता देशपांडे, रोल नंबर 18. डॉक्टर चिन्मय शेट्टी मैम. ಪಾತ್ರಗಳ ಅರಸುತ್ತ ಹೊರಟರು ಯಾರೋ, ಅವು ಬಂದವು ಈ ಕಥೆಯ ಮಡಿಲಿಗೆ. ಇದನ್ನೆಲ್ಲ ನೀನ್ ಮಾಡಿದ್ದ? ನಿಮ್ಮ ಫೇರ್ವೆಲ್ ಗಿಫ್ಟ್, ಬ್ಯಾಚ್ ಆಫ್ 95 ಫ್ರಮ್ ದ ಬ್ಯಾಚ್ ಆಫ್ 25. ಪ್ರತಿ ಹಾಳೆಯು ಪ್ರತಿ ಸಂಗತಿಯು ಬೇಕು, ಸೇರಿದಾಗಲೇ ಕಥೆಗೆ ತುಂಬಿದ ಬದುಕು. ಬೇರೆಯವರ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಂಡುಕೊಳ್ಳುವವರೇ ಜೀನಿಯಸ್. ಪಾರ್ಲೆ ಜಿ. ಜಿ ಅಂದ್ರೆ ಜೀನಿಯಸ್.